ವಿಮಾನ ಅಪಘಾತದಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ದುರ್ಮರಣಕ್ಕೀಡಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಸೇರಿ ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ, ಆಘಾತ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅಜಿತ್ ಪವಾರ್ ಅವರು ದುರ್ಮರಣಕ್ಕೀಡಾದ ಬೆನ್ನಿಗೆ ಮೋದಿ ಮತ್ತು ಅಮಿತ್ ಶಾ ಅವರು ಸಂತಾಪ ಸೂಚಿಸಿದ್ದಾರೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ. ವಿಎಸ್ಆರ್ ಏವಿಯೇಷನ್ಗೆ ಸೇರಿದಂತ ಖಾಸಗಿ ಸಂಸ್ಥೆಗೆ ಸೇರಿದಂತ ವಿಶೇಷ ವಿಮಾನ ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಮಹಾರಾಷ್ಟ್ರದ ಬಿಜೆಪಿ ಮುಖಂಡ ಸಚಿನ್ ಶೆಟ್ಟಿ ಫೋನ್ ಸಂಪರ್ಕದಲ್ಲಿ. ಸಚಿನ್ ಶೆಟ್ಟಿ ಅವರ ನಮಸ್ಕಾರ. 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 ನಮಸ್ತೆ. ಯಾವ ರೀತಿ ನೆನಪು ಮಾಡಿಕೊಳ್ತೀರಿ ಅಜಿತ್ ಪವಾರ್ ಅವರನ್ನ ಈ ಹೊತ್ತಲ್ಲಿ ಸಚಿನ್ ಅವರೇ? ಮಹಾರಾಷ್ಟ್ರ ರಾಜ್ಯ ಕಂಡಂತಹ ಪ್ರಬಲ ರಾಜಕಾರಣಿಗಳಲ್ಲಿ ಒಬ್ಬರಾಗಿದ್ದ ಅಜಿತ್ ದಾದಾ ಪವಾರ್ ನಿಧನ ಮಹಾರಾಷ್ಟ್ರ ರಾಜಕಾರಣಕ್ಕೆ ದೊಡ್ಡ ನಷ್ಟವೆಂದು ನನ್ನ ಅನಿಸಿಕೆ, ನನ್ನ ಭಾವನೆ. ಪಶ್ಚಿಮ ಮಹಾರಾಷ್ಟ್ರದ ಜನರ ನೋವು ನಲಿವುಗಳಲ್ಲಿ ಒಂದಾಗಿದ್ದ ಅತ್ಯಂತ ಶಿಸ್ತುಬದ್ಧ ರಾಜಕಾರಣಿ, ಪ್ರಬಲ ಸಾಮಾಜಿಕ ಹೋರಾಟಗಾರರಾಗಿದ್ದ ಅಜಿತ್ ಪವಾರ್ ನಿಧನ ಕೇವಲ ಅವರ ಪಕ್ಷಕ್ಕೆ ಮಾತ್ರ ನಷ್ಟವಾಗಿರದೆ ಮಹಾರಾಷ್ಟ್ರ ರಾಜಕಾರಣಕ್ಕೆ ದೊಡ್ಡ ನಷ್ಟವೆಂಬುದು ನನ್ನ ಅನಿಸಿಕೆ. ಸಚಿನ್ ಅವರೇ, ಅವರು ಮಹಾರಾಷ್ಟ್ರಕ್ಕೆ ಕೊಟ್ಟಂತ ಕೊಡುಗೆಗಳು ಏನು ಅಂತ ಹೇಳ್ತೀರಿ ತಾವು? ಅವರನ್ನ ನೆನಪು ಮಾಡಿಕೊಳ್ಳೋ ಸಂದರ್ಭದಲ್ಲಿ ಅವರು ಸಚಿವರಾಗಿ ಉಪಮುಖ್ಯಮಂತ್ರಿಯಾಗಿ ಮಹಾರಾಷ್ಟ್ರ ನೆನಪು ಮಾಡಿಕೊಳ್ಳುವಂತ ಕೊಡುಗೆಗಳು ಯಾವುದು? ದೇಶದ ಅತ್ಯಂತ ಪ್ರಬಲ ರಾಜಕಾರಣಿ, ಎನ್ಸಿಪಿ ಪಕ್ಷದ ಸರ್ವೋಚ್ಚ ನಾಯಕ ಶ್ರೀ ಶರದ್ ಪವಾರ್ ಅವರ ಗಡಿಯಲ್ಲಿ ಪಳಗಿದ ಒಬ್ಬ ರಾಜಕಾರಣಿ ಅಂತ ಅವರನ್ನ ಹೇಳ್ಬಹುದು. ವಿಶೇಷವಾಗಿ ಪಶ್ಚಿಮ ಮಹಾರಾಷ್ಟ್ರದ ರೈತರ ಬಗ್ಗೆ ತೀವ್ರ ಕಾಳಜಿ ವಹಿಸಿ ಅವರಿಗೆ ಅವರೊಬ್ಬ ಅಂದ್ರೆ ಅಣ್ಣ, ಎಲ್ಲರೂ ಅವರನ್ನು ಅಜಿತ್ ಪವಾರ್ ಅಂತ ಯಾರು ಕರೀತಾ ಇರಲಿಲ್ಲ, ಅಜಿತ್ ದಾದಾ 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 ಅಂತಲೇನೆ ಕರಿತಾ ಇದ್ರು. ಒಬ್ಬ ಶಿಸ್ತುಬದ್ಧ ಒಬ್ಬ ನಾಯಕ. ಬೆಳಿಗ್ಗೆ 7 ಗಂಟೆಗೆ ಅಂದ್ರೆ ಅದು 7 ಗಂಟೆಗೆ ಡೈಲಿ ಅವರು ಕಾರ್ಯಕರ್ತರನ್ನು ಭೇಟಿಯಾಗುವುದು, ಮತ್ತೆ ಎಲ್ಲರೂ ಯಾರಿಗೂ ಸಂಪರ್ಕಕ್ಕೆ ಅವರು ಬೆಳಿಗ್ಗೆ 7 ಗಂಟೆಗೆ ಸಿಗುವಂತಹ ಮಹಾರಾಷ್ಟ್ರದ ಒಬ್ಬ ನಾಯಕನಾಗಿದ್ರೆ ಅಜಿತ್ ಪವಾರ್ ಅಂತ ಒಂದು ಹೇಳಿಕೆ ಮಹಾರಾಷ್ಟ್ರದಲ್ಲಿದೆ. ಅವರ ಹೋರಾಟ ಸಹಕಾರಿ ಸಂಘಗಳ ಚಳುವಳಿ ಆಗಿರ್ಬಹುದು, ಕಬ್ಬು ಬೆಳೆಗಾರರ ಸಮಸ್ಯೆ ಆಗಿರ್ಬಹುದು, ಗ್ರಾಮೀಣಾಭಿವೃದ್ಧಿ ವಿಷಯಗಳಲ್ಲಿ ಅವರ ಹೋರಾಟ ನಡೆಸಿ ರೈತರಿಗೆ ಅವರು ನ್ಯಾಯ ಒದಗಿಸಿ ಕೊಟ್ಟಂತ ರೀತಿ ಇದು ನಿಜವಾಗಿಯೂ ಮುಂದಿನ ಯುವ ಪೀಳಿಗೆ, ಯುವ ರಾಜಕಾರಣಿಗಳಿಗೆ ಒಂದು ಮಾದರಿ ಅಂತ ನಾನು ಹೇಳಬಹುದು. ಅವರು ಮಹಾರಾಷ್ಟ್ರ ವಿಶೇಷವಾಗಿ ಸಣ್ಣ ನೀರಾವರಿ ಯೋಜನೆಗೆ ಅವರು ಕೊಟ್ಟಂತಹ, ಪಶ್ಚಿಮ ಮಹಾರಾಷ್ಟ್ರದಲ್ಲಿ ನೀರಿನ ಸಮಸ್ಯೆ ಇರುವಾಗ ರೈತರಿಗೆ ಅದಕ್ಕೆ ಕೊಟ್ಟಂತ ಅವರ ಕೊಡುಗೆ ನಿಜವಾಗಿಯೂ ಅದು ಅನನ್ಯ ಅಂತ ನನ್ನ ಭಾವಿ. ಥ್ಯಾಂಕ್ ಯು ಸಚಿನ್ ಅವರೇ. ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ ಈಗ ನಮ್ಮ ಜೊತೆಗೆ ಕಾನೂನು ಸಚಿವರು HK ಪಾಟೀಲ್ ಅವರು ಫೋನ್ ಸಂಪರ್ಕದಲ್ಲಿ. ಪಾಟೀಲ್ ಅವರೇ ನಮಸ್ಕಾರ. ನಮಸ್ಕಾರ ರೀ. ನಮಸ್ಕಾರ ರೀ. ನಮಸ್ತೆ. ಬಹಳ ವಿಪರ್ಯಾಸ, ದುಃಖದ ಸುದ್ದಿಯನ್ನು ಕೇಳ್ತಾ ಇದ್ದೀವಿ. ಯಾವ ರೀತಿ ನೆನಪು ಮಾಡ್ಕೊಳ್ತೀರಿ ಸರ್ ಈ ಹೊತ್ತಲ್ಲಿ ಅಜಿತ್ ಪವಾರ್ ಅವರನ್ನ? ಅಜಿತ್ ಪವಾರ್ ಅತ್ಯಂತ ದಿಟ್ಟವಾದ ನಾಯಕ. ಪವಾರ್ ಕುಟುಂಬದಲ್ಲಿ ಸಹಕಾರಿ ಕ್ಷೇತ್ರದ ಮೂಲಕ ಜನಸೇವೆಯನ್ನ ಪ್ರಾರಂಭ ಮಾಡಿ ಅತ್ಯಂತ ಪರಿಣಾಮಕಾರಿ ಜನಸೇವೆಯನ್ನು ಮಾಡಿದವರು. ಬದುಕಿನ ಗುಣಮಟ್ಟವನ್ನ, ಆ ಭಾಗದ ರೈತರ ಬದುಕಿನ ಗುಣಮಟ್ಟವನ್ನ ಬಹಳ ಎತ್ತರಕ್ಕೆ ತೆಗೆದುಕೊಂಡು ಹೋಗೋದ್ರಲ್ಲಿ ಅಜಿತ್ ಪವಾರ್ ಅವರ ಕಾಂಟ್ರಿಬ್ಯೂಷನ್ ಬಹಳ ದೊಡ್ಡದಿದೆ. ಶರದ್ ಪವಾರ್ ಅವರ ಮಾರ್ಗದರ್ಶನದೊಳಗ ಅವರು ಏನು ಇವ್ರಿಗೆ ರಾಜಕೀಯ ಬಲ ತುಂಬಿದ್ರು, ಆ ಬಲವನ್ನೆಲ್ಲ ಆ ಮಹಾರಾಷ್ಟ್ರದ ರೈತರ ಏಳಿಗೆಗೆ ಉಪಯೋಗ ಮಾಡಿರ್ತಕ್ಕಂಥ ಅಜಿತ್ ಪವಾರ್ ಚಾಣಾಕ್ಷ ರಾಜಕಾರಣಿನೂ ಆಗಿದ್ರು. ಅವರ ಅಗಲುವಿಕೆ ಸಹಜವಾಗಿ ದೇಶಕ್ಕೇನೆ ಇವತ್ತು ಬಹಳ ನೋವು ತಂದಿದೆ. ಸರ್, ಕರ್ನಾಟಕದ ಜೊತೆಗೆ ಅವರ ಒಡನಾಟ ಹೇಗಿತ್ತು ಸರ್? ಕರ್ನಾಟಕದ ಜೊತೆಗೆ ಬಹಳ ಸೌಹಾರ್ದಯುತವಾಗಿತ್ತು. ನಾವು ದೂಧಗಂಗಾ ನೀರು ಅದೆಲ್ಲ ಬಿಡಬೇಕು ಅಂತೇಳಿ ಕೇಳುವಂತ ಸಂದರ್ಭದೊಳಗೆ ಅವರು ಸಹಕಾರಿಯಾಗಿರ್ತಿದ್ರು. ಕರ್ನಾಟಕದ ಬಗ್ಗೆ ಬಹಳ ನೆಚ್ಚಿನ ನಿಲುವನ್ನ ಅವರು ತಾಳಿರ್ತಿದ್ರು. ತಾವು ಯಾವ ರೀತಿ ಶ್ರದ್ಧಾಂಜಲಿ ಸಲ್ಲಿಸ್ತೀರಿ ಪಾಟೀಲ್ ಅವರೇ ಅವರ ನಿಧನಕ್ಕೆ? ಅವ್ರೇನು ರೈತರಿಗೆ ಕಾರ್ಯಕ್ರಮಗಳನ್ನ ರೂಪಿಸ್ತಿದ್ರು, ಸಹಕಾರಿ ಚಳವಳಿ ಬೆಳೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಆ ಪ್ರಯತ್ನದಲ್ಲಿ ಎಲ್ಲರೂ ಗಮನ ಹರಿಸ್ಬೇಕು,
ಅದೇ ಅವ್ರಿಗೆ ನೀಡ್ತಕ್ಕಂಥ ಶ್ರದ್ಧಾಂಜಲಿ. ಪಾಟೀಲ್ ಅವರೇ, ತಮಗೆ ವೈಯಕ್ತಿಕವಾಗಿ ಏನಾದ್ರು ಅವರ ಪರಿಚಯ ಸಂಪರ್ಕ ಇದಿತ್ತಾ ಪಾಟೀಲ್ ಅವರೇ? ಇತ್ತು. ನನಗೆ ಶರದ್ ಪವಾರ್ ಅಣ್ಣವ್ರದ್ದು ಬಾರಾಮತಿ ಕೆವಿಕೆಯನ್ನ ಏನ್ ಮ್ಯಾನೇಜ್ ಮಾಡ್ತಿದ್ರು, ಅವರ ವಿಶೇಷ ಪರಿಚಯ ಇತ್ತು. ಶರದ್ ಪವಾರ್ ಜೊತೆಗೆ ಬಹಳ ನಿಕಟ ಸಂಬಂಧ ಇದೆ. ಅಜಿತ್ ಪವಾರ್ ಜೊತೆನೂ ಸಂಬಂಧ ಇತ್ತು. ಆದ್ರೆ ಅಷ್ಟು ಶರದ್ ಪವಾರ್ ಅವ್ರ ಜೊತೆಗೆ ಎಷ್ಟು ಕ್ಲೋಸ್ ಬಂದಿದ್ದೇವೋ ಅಷ್ಟು ಅವ್ರ ಜೊತೆಗೆ ಸಮೀಪ ಬಂದಿರ್ಲಿಲ್ಲ. ಆದ್ರೂ ಮಹಾರಾಷ್ಟ್ರದ ಉಸ್ತುವಾರಿಯಾಗಿದ್ದಂತ ಸಂದರ್ಭದೊಳಗ ಏನ್ ಕೆಲವು ಸಮಸ್ಯೆಗಳು ಸೃಷ್ಟಿ ಆಗ್ತಿದ್ವು, ಆ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಅವರು ವಿಶೇಷ ಪಾತ್ರವನ್ನ ಆಡ್ತಾ ಇದ್ರು. ಕೊನೆಯ ಭೇಟಿ ನೆನಪಿದೆಯಾ ಪಾಟೀಲ್ ಅವರೇ, ಅಜಿತ್ ಪವಾರ್ ಅವರನ್ನು ತಾವು ಭೇಟಿಯಾಗಿದ್ದು? ನಮ್ಮ ಪಕ್ಷದ ಮಂತ್ರಿಗಳೇನಿದ್ರು ಮಹಾರಾಷ್ಟ್ರ ಸರ್ಕಾರದಲ್ಲಿ, ಅವ್ರ ಜೊತೆಗೆ ಒಂದು ಸಂದರ್ಭದಲ್ಲಿ ಬಂದಂತ ಆ ಕ್ಲಿಷ್ಟ ಸಮಸ್ಯೆಯನ್ನ ಬಗೆಹರಿಸುವಂತ ಸಂದರ್ಭದಲ್ಲಿ ನಾನು ಅಜಿತ್ ಪವಾರ್ ಅವ್ರನ್ನ ಭೇಟಿಯಾಗಿದ್ದೆ. ಅಜಿತ್ ಪವಾರ್ ಬಹಳ ಬದಲಾದ ರಾಜಕಾರಣಿ ಅವರು. ಮೊದ್ಲೆಲ್ಲ ಬಹಳ ತಮ್ಮದೇ ಆಗಿರ್ತಕ್ಕಂತ ಏನ್ ನಾವು ಗತ್ ಅಂತೇವಲ್ಲ ಹಂಗ ಗಟ್ಟಿನೊಳಗಿದ್ರು. ಆದ್ರೆ ಇತ್ತೀಚೆಗೆ ಕಳೆದ 7-8 ವರ್ಷಗಳಿಂದ ಮುಂಜಾನೆ 7:30 ಒಳಗಾಗಿ ಅವ್ರದ್ದು ಆಫೀಸ್ ನಲ್ಲಿ ಕೆಲಸ ಪ್ರಾರಂಭ ಆದ್ರೆ ರಾತ್ರಿ 11ರವರೆಗೆ ಅವರ ಕಚೇರಿಗೆ ಬಂದ ಕಟ್ಟ ಕಡೆಯ ವ್ಯಕ್ತಿಯನ್ನು ಸಹಿತ ಅಟೆಂಡ್ ಮಾಡ್ತಕ್ಕಂತ ಒಂದು ದೊಡ್ಡ ತನ ಹಾಗೂ ಶ್ರಮ ಅವರು ಹಾಕ್ತಾ ಇದ್ರು ರಾಜಕಾರಣದಲ್ಲಿ. ಎಸ್, ಥ್ಯಾಂಕ್ ಯು ಎಚ್ ಕೆ ಪಾಟೀಲ್ ಅವರೇ. ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ, ಕಾನೂನು ಸಚಿವರು ಮಾತನಾಡಿದ್ದನ್ನು ನೋಡಿದ್ರಿ. ಶರದ್ ಪವಾರ್ ಅವರನ್ನ ಮಾರ್ಗದರ್ಶನದೊಂದಿಗೆ ಅಜಿತ್ ಪವಾರ್ ಅವರು ಮಹಾರಾಷ್ಟ್ರ ರಾಜಕಾರಣಕ್ಕೆ ಕೊಟ್ಟಂತ ಕೊಡುಗೆಗಳನ್ನು ಸ್ಮರಿಸಿದ್ರು ಎಚ್ ಕೆ ಪಾಟೀಲ್, ಮತ್ತು ಅವರು ಕಠಿಣ ಪರಿಶ್ರಮಿಯೂ ಕೂಡ ಆಗಿದ್ರು ಅನ್ನೋದನ್ನ ಸ್ಮರಿಸಿದ್ರು. ಈಗ ನಮ್ಮ ಜೊತೆಗೆ ಅಶೋಕ್ ಚಂದ್ರಗಿ, ಬೆಳಗಾವಿಯ ಕನ್ನಡ ಪರ ಹೋರಾಟಗಾರರು ಫೋನ್ ಸಂಪರ್ಕದಲ್ಲಿ. ಚಂದ್ರಗಿ ಅವರೇ ನಮಸ್ಕಾರ. ನಮಸ್ಕಾರ. ನಮಸ್ತೆ. ಯಾವ ರೀತಿ ನೆನಪು ಮಾಡ್ಕೊಳ್ತೀರಿ ಈ ಹೊತ್ತಲ್ಲಿ ಪವಾರ್ ಅವರನ್ನ, ಅಜಿತ್ ಪವಾರ್ ಅವರನ್ನ? ಅಜಿತ್ ಪವಾರ್ ಅವ್ರದ್ದು ಇವತ್ತು ವಿಮಾನ ಅಪಘಾತದಲ್ಲಿ ಸತ್ತದ್ದು ಬಹಳ ದೊಡ್ಡ ದುರಂತ. ಯಾಕಂದ್ರೆ ಅಜಿತ್ ಪವಾರ್ ಶರದ್ ಪವಾರ್ ಕೂಡಿ ಇದ್ದಾಗ ಮಹಾರಾಷ್ಟ್ರದ ವಿಶೇಷವಾಗಿ ಬಾರಾಮತಿ ಅಭಿವೃದ್ಧಿಯತ್ತ ಬಹಳಷ್ಟು ತಮ್ಮನ್ನು ತಾವು ತೊಡಗಿಸಿದ್ರು ಅಜಿತ್ ಪವಾರ್ ಅವರು. ಆದ್ರೆ ಎಂದೂ ಗಡಿ ಸಮಸ್ಯೆ ವಿಷಯ ಅವ್ರು ಹೆಚ್ಚು ತಲೆ ಹಾಕಿರಲಿಲ್ಲ. ಅನೇಕ ಸಲ ಬೆಳಗಾವಿಯ MES ನಿಯೋಗ ಶಿವಸೇನೆಯಾಗಿ ಹೋದ್ರು ಸಹಿತ ಅಷ್ಟೇ ಕಾಟಾಚಾರಕ್ಕೆ ಅವ್ರ ಮನವಿ ತಗೋತಿದ್ರು. ಆದ್ರೆ ಹೆಚ್ಚು ಗಡಿವಾದ ತಲೆ ಹಾಕಿದ್ದಿಲ್ಲ. ಯಾಕಂದ್ರೆ ಅವ್ರ ಕಾಕ ಅಂದ್ರೆ ಶರದ್ ಪವಾರ್ ಅವರು 1986ರಲ್ಲಿ ಬೆಳಗಾವಿಯಲ್ಲಿ ಬಹು ದೊಡ್ಡ ಆಂದೋಲನ ಮಾಡಿದ್ದಾರೆ ಶರದ್ ಪವಾರ್. ಇಲ್ಲಿ ಬೆಳಗಾವಿಗೆ ಬಂದು ಚೆನ್ನಮ್ಮ ಸರ್ಕಲ್ ನಲ್ಲಿ ಒಂದು ಧರಣಿ ಸೀಮಾ ಲಡಾಯಿ ಅಂದ್ರೆ ಗಡಿ ಆಂದೋಲನ ಮಾಡಿದಂತ ದೊಡ್ಡ ಹೋರಾಟಗಾರರು ಶರದ್ ಪವಾರ್ ಅವರು. ದೊಡ್ಡ ಹಿಂಸಾಚಾರ ನಡೀತು. ಸಾಕಷ್ಟು ಜನ ಇಲ್ಲಿ ಗೋಳಿಬಾರ್ನ ಸತ್ತು, ಬೆಳಗಾವಿ ಪೈಪ್ ಶಿವಸೇನೆ ಬಂದು ಇಲ್ಲಿ ನೀರಿನ ಪೈಪ್ ಹೊಡೆದ್ರು, ವಿಷ ಹಾಕಿ ಪ್ರಯತ್ನ ಮಾಡಿದ್ರು. ಅವಾಗಲೂ ಸಹಿತ ಅಜಿತ್ ಪವಾರ್ ಅವರು ಹಂಗ ಮುಖ್ಯ ಪಾತ್ರ ಯಾವಾಗ ವಹಿಸ್ತಿಲ್ಲ. ಮೊನ್ನೆ ಇತ್ತೀಚಿನ ರಾಜಕೀಯ ಬೆಳವಣಿಗೆಯಲ್ಲಿ ಶರದ್ ಪವಾರ್ ಭಿನ್ನಾಭಿಪ್ರಾಯದಲ್ಲಿ ಬಂದು ಒಂದು ಗುಂಪನ್ನು ಹೊಡೆದುಕೊಂಡು ಹೋಗಿ ಬಿಜೆಪಿ ಅವ್ರ ಜೊತೆ ಕೈ ಜೋಡಿಸಿದ್ರು. ಆದ್ರೆ ಅಜಿತ್ ಪವಾರ್ ಇವತ್ತಿಗೂ ಮಹಾರಾಷ್ಟ್ರದಲ್ಲಿ ಅಭಿವೃದ್ಧಿ ಚಿಂತಕರು ಅಂತೇಳಿ ಹೆಸರುವಾಸಿ. ಯಾವಾಗಲೂ ಗಡಿ ಸಮಸ್ಯೆ ತಲೆ ಹಾಕಿರಲಿಲ್ಲ. ಇವತ್ತು ನಡೆದದ್ದು ಬಹು ದೊಡ್ಡ ದುರಂತ ಅಂತ ಹೇಳ್ಬೋದು. ಚಂದ್ರಗಿ ಅವರೇ, ಗಡಿ ಸಮಸ್ಯೆಯ ವಿಚಾರ ಅಂತ ಬಂದಾಗ ಅನಿವಾರ್ಯ ಸ್ಥಿತಿಗೆ ಸಿಲುಕಿಯಾದರೂ ಕೂಡ ಕರ್ನಾಟಕದ ಜೊತೆಗೆ ಕನ್ನಡಿಗರ ಜೊತೆಗೆ ಸಂಘರ್ಷದ ಸ್ಥಿತಿಯನ್ನ ನಿರ್ಮಾಣ ಮಾಡ್ತಾರೆ. ಬಟ್ ಹೌದು, ಅಜಿತ್ ಪವಾರ್ ಅವರು ಅದರಿಂದ ಹೊರತಾಗಿ ನಿಂತಿದ್ರು ಅಂತ. ಯಾವಾಗಲೂ ಅಜಿತ್ ಪವಾರ್ ಇವ್ರು ಹೋಗಿದ್ದಾರೆ. ಬೆಳಗಾವಿ ಮಾನಸಿಕ ಸಮಿತಿ ಅವರು ಅನೇಕ ಸಲ ಅವ್ರನ್ನ ಭೇಟಿಯಾಗಿ ಉಪಮುಖ್ಯಮಂತ್ರಿ ಇದಾರೆ ಅಂತ ಹೇಳಿ ಮನವಿ ಕೊಟ್ಟರು. ಆಮೇಲೆ ಸುಪ್ರೀಂ ಕೋರ್ಟ್ ನಲ್ಲಿರುವ ಗಡಿವಾದ ಬಗ್ಗೆ ನೀವು ಚರ್ಚೆ ಮಾಡ್ರಿ, ಉನ್ನತ ಮಟ್ಟದ ಸಭೆ ಮಾಡ್ರಿ ಅಂತ ಅನೇಕ ಸಲ ಹೇಳಿದ್ರು ಸಹಿತ ಮನವಿ ಸ್ವೀಕಾರ ಮಾಡಿದ ಹೊರತಾಗಿ ಗಡಿ ಭಾಗದ ಬಗ್ಗೆ ಆಗಲಿ ಕನ್ನಡಿಗರ ಬಲವಾಗಿ ಯಾವಾಗಲೂ ಒಂದೇ ಒಂದು ಕೆಟ್ಟ ಶಬ್ದವನ್ನ ಅಜಿತ್ ಪವಾರ್ ಆಡಿರಲಿಲ್ಲ. ಶರದ್ ಪವಾರ್ ಸಹಿತ 86 ನಂತರ ಬೆಳವಣಿಗೆಯಲ್ಲಿ ಅವರು ಬೆಳಗಾವಿ ಗಡಿ ಸಮಸ್ಯೆಯಿಂದ ಬಹುದೂರ ಉಳಿದ್ರು. ಯಾರು ಹೇಳಿ ಶರದ್ ಪವಾರ್. ಯಾಕಂದ್ರೆ ಈ MES ಅವರು ರಾಜಕೀಯ ಕಾರಣಗಳಿಗಾಗಿ ಈ ಗಡಿ ಸಮಸ್ಯೆಯನ್ನ ಜೀವಂತ ಇರ್ತಾರೆ ಅಂತ ಯಾವಾಗ ಶರದ್ ಪವಾರ್ಗೆ ಅನಿಸ್ತು, 86ರ ಚಳವಳಿ ಅವ್ರ ಕೊನೆ. ರಕ್ಷಣಾ ಸಚಿವರ ಕೇಂದ್ರದಲ್ಲಿ ರಕ್ಷಣಾ ಸಚಿವರಾದಾಗೂ ಸಹಿತ ಕೇಂದ್ರದಲ್ಲಿ ಬಲಾಢ್ಯ ರಕ್ಷಣಾ ಸಚಿವರು PV ನರಸಿಂಹರಾವ್ ಸರ್ಕಾರದಲ್ಲಿ ಶರದ್ ಪವಾರ್ ಅವರು ಅವಾಗಲೂ ಸಹಿತ ಗಡಿ ವಿಷಯದಾಗ ಅವ್ರು ಹೆಚ್ಚು ತಲೆ ಹಾಕಲಿಲ್ಲ. ಯಾಕಂದ್ರೆ ಬೆಳಗಾವಿ MES ಇರಲಿ ಶಿವಸೇನೆ ಇರಲಿ ತಮ್ಮ ಬೆಳೆ ಬಾಯಿಸ್ಕೊಳ್ಳಕ್ಕೆ ತಮ್ಮ ಒಲೆ ಉರಿಸ್ಲಿಕ್ಕೆ ಇದನ್ನ ಮಾಡ್ಕೋತಾರೆ ಅಂತ ಗೊತ್ತಾದ್ಮೇಲೆ ಶರದ್ ಪವಾರ್ ಅಷ್ಟಕ್ಕಷ್ಟೇ ಕೋಲ್ಹಾಪುರಕ್ಕೆ ಬಂದಾಗ ಇವ್ರು ಹೋಗಿ ಮನವಿ ಕೊಡ್ತಾರೆ.
ಮುಂಬೈಗೆ ಮನವಿ ಕೊಡ್ತಾರೆ. ಆದ್ರೂ ಅವ್ರು ತಲೆ ಕೆಡಿಸ್ಕೊಂಡಿಲ್ಲ. ಪವಾರ್ ಮಣಿತನ ಇವತ್ತು ಬಾರಾಮತಿ ಇಡೀ ದೇಶದಲ್ಲಿ ಒಂದು ಅಭಿವೃದ್ಧಿ ಹೊಂದಿದ ಪ್ರದೇಶ ಅಂತ ಎಲ್ಲರಿಗೂ ಗೊತ್ತು. ಯಾರಾದ್ರೂ ಕರ್ನಾಟಕ ರಾಜಕಾರಣ ಇರ್ಲಿ, ಗುಜರಾತ್ ಇರ್ಲಿ, ನಾ ಬಾರಾಮತಿ ಮಾದರಿ ಅಂತ ಹೇಳೋದನ್ನ ತಾವು ನೋಡಿರ್ಬೋದು. ಅನೇಕ ಸಲ ನಮ್ಮ ಕರ್ನಾಟಕ ರಾಜಕಾರಣಿಗಳು ಹೇಳ್ತಾರೆ, ನಾ ಬಾರಾಮತಿ ಮಾದರಿಯಲ್ಲಿ ಡೆವಲಪ್ ಮಾಡ್ತೀವಿ ಅಂತ ಹೇಳಿ. ಅದು ಬಾರಾಮತಿ ಎಷ್ಟೊಂದು ಅಭಿವೃದ್ಧಿ ಮಾಡಿದಾರೆ ಅಂದ್ರೆ ಆ ಕೀರ್ತಿ ಎಲ್ಲ ಶರದ್ ಪವಾರ್ ಮಣಿತನಕ್ಕೆ ಹೋಗ್ತೈತಿ, ಅಜಿತ್ ಪವಾರ್ಗೆ ಮಣಿತನಕ್ಕೆ ಹೋಗ್ತೈತಿ. ಇವತ್ತವರು ಅಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆ ಪ್ರಚಾರಕ್ಕಾಗಿಯೇ ಹೋದವರು. ಮುಂಬೈಯಿಂದ 8 ಗಂಟೆಗೆ ಬಿಟ್ಟು 9:12 ವಿಮಾನ ಅಪಘಾತ ಆಯ್ತು. ಬಹಳ ಜನಪ್ರಿಯ ಈ ಪವಾರ್ ಮಣಿತನ, ಜನಪ್ರಿಯ ಜನ ಸಮೂಹದಲ್ಲಿ ಬೆಳೆದವರು, ಜನ ಸಮೂಹಕ್ಕೆ ಕೆಲಸ ಮಾಡಿದವರು. ಅಂತವರಲ್ಲಿ ಅಜಿತ್ ಪವಾರ್ ಮುಂಚೂಣಿಯಲ್ಲಿದ್ರು ಅಂತ ಹೇಳಿ ಬಯಸ್ತಾ ಇದ್ದೀನಿ. ಎಸ್, ಥ್ಯಾಂಕ್ ಯು ಚಂದ್ರಗಿ ಅವರೇ, ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.